ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಏನಾಗ್ತಾ ಇದೆ ಭಾರತದಲ್ಲಿ? ಯಾಕೆ ಅಲ್ಲಿನ ಯುದ್ಧ ಭಾರತದ ಮೇಲೆ ಇಷ್ಟೊಂದು ಪರಿಣಾಮ ಬೀರ್ತಾ ಇದೆ, ಇಷ್ಟೊಂದು ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ? ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪ್ರಮುಖವಾಗಿ ಯಾಕೆ ನಮ್ಮ ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ, ಹೆಂಗೆ ಸಾಗಾಟ ಆಗ್ತಾ ಇತ್ತು, ಎಲ್ಲಿಂದ ಈ LPG ಸಿಲಿಂಡರ್ಗಳು ಬರ್ತಾ ಇತ್ತು ಅನ್ನೋದು ಬಹುತೇಕರ ಪ್ರಶ್ನೆ. ಆ ಕುರಿತ ಡೀಟೇಲ್ಸ್. ಪ್ರೊಪೇನ್ ಮತ್ತು ಬುಟೇನ್ ಅನ್ನ LPGಗೆ ಮಾತ್ರ ಬಳಸಬಹುದು ಅಂತ ಸರ್ಕಾರ ನಿರ್ಬಂಧ ಹೇರಿಬಿಟ್ಟಿದೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಯುದ್ಧದಿಂದ ಭಾರತದ ಕೈಗಾರಿಕಾ ವಲಯಕ್ಕೆ ಅತಿ ದೊಡ್ಡ ಶಾಕ್ ಅನ್ನ ಕೊಡಲಾಗ್ತಾ ಇದೆ ಈ ಮೂಲಕ ಅಂತ. ಎಥಲೀನ್ಸ್, ಪ್ರೊಫೈಲೀಸ್ ಸೇರಿದಂತೆ ಪೆಟ್ರೋಕೆಮಿಕಲ್ ಉತ್ಪಾದನಾ ರಂಗಕ್ಕೆ ಅತಿ ದೊಡ್ಡ ಹೊಡೆತ ಇದು ಅಂತ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಹಾಗಾಗಿ ಈಗ ಸರ್ಕಾರಗಳ ಜವಾಬ್ದಾರಿ ಏನು, ಸರ್ಕಾರ ಇದನ್ನ ಹೆಂಗೆ ನಿಭಾಯಿಸುತ್ತೆ ಅನ್ನೋದು ಪ್ರಶ್ನೆ. ರಸಗೊಬ್ಬರ ಕೈಗಾರಿಕೆಗೆ ಅತಿ ದೊಡ್ಡ ಹಿನ್ನಡೆ ಆಗಿದೆ ಅಂತೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ. ಹಾಗಾಗಿ ಅಮೋನಿಯಾ, ಯೂರಿಯಾ, GAP ಉತ್ಪಾದನೆಯಲ್ಲಿ ಕಂಪ್ಲೀಟ್ ಆಗಿ ಕುಸಿತ ಆಗಿ ಹೋಗಿದೆ ಅನ್ನುವಂತಹ ವಿಚಾರಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ರಸಗೊಬ್ಬರ ಕೈಗಾರಿಕೆಗೆ ಅತಿ ದೊಡ್ಡ ಹಿನ್ನಡೆ ಇದು ಅಂತ ಹೇಳಲಾಗ್ತಾ ಇದೆ. GAP ಉತ್ಪಾದನೆ ಪ್ರಮಾಣದಲ್ಲೂ ಕೂಡ ಕಡಿಮೆ ಆಗಿದೆ. ಅಮೋನಿಯಾ, ಯೂರಿಯಾ ಇದ್ಯಾವುದು ಕೂಡ ತಕ್ಕ ಮಟ್ಟಿಗೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟರ ಮಟ್ಟಿಗೆ ಉತ್ಪಾದನೆ ಆಗ್ತಾ ಇಲ್ಲ ಅಂತ. ಅದ್ರ ಜೊತೆಗೆ ಗ್ಯಾಸ್ ಆಧಾರಿತ ವಿದ್ಯುತ್ ಘಟಕಗಳಿಗೆ ಸರಬರಾಜು ಸ್ಥಗಿತ ಆಗ್ಬಿಟ್ರೆ ಇದ್ರ ಜೊತೆಗೆ ಲೋಡ್ ಶೆಡ್ಡಿಂಗ್ ಕೂಡ ಪ್ರಾರಂಭ ಆಗುತ್ತೆ. ಇಡೀ ದೇಶದಾದ್ಯಂತ ಇದನ್ನ ಕೂಡ ತಳ್ಳಿ ಹಾಕೋ ಹಾಗಿಲ್ಲ ಅಂತ. ಜಸ್ಟ್ ಸಿಲಿಂಡ್ರಾ, ಪೆಟ್ರೋಲ್, ಡೀಸೆಲ್ ಅಲ್ಲ, ನಿಮ್ಮ ಮನೆಯಲ್ಲಿ ಉರಿಯೋ ಲೈಟ್ ಫ್ಯಾನ್ಗಳು ಕೂಡ ಇನ್ನು ಮುಂದೆ ಬಂದಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಲೋಡ್ ಶೆಡ್ಡಿಂಗ್ ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುವಂತಹ ಲಕ್ಷಣಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಮತ್ತು ಪ್ಯಾಕೇಜಿಂಗ್ ಉದ್ಯಮಕ್ಕೂ ಕೂಡ ಭಾರಿ ಹೊಡೆತ ಬೀಳುವ ಸಾಧ್ಯತೆ ಇದೆ. ಲೋಡ್ ಶೆಡ್ಡಿಂಗ್ ಅಂತ ಏನಾದ್ರೂ ದೇಶದಾದ್ಯಂತ ಆರಂಭ ಆದ್ರೆ ಬೇರೆ ಬೇರೆ ಉದ್ಯಮಗಳಿಗೆ ಅದು ಅತಿ ದೊಡ್ಡ ಹೊಡೆತ ಕೊಡಬಹುದು. ಅದರಿಂದ ಅಪಾರ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ ಅಂತ. ಅಲ್ಯೂಮಿನಿಯಂ, ಸ್ಟೀಲ್, ಸಿಮೆಂಟ್ ಉದ್ಯಮಕ್ಕೂ ಕೂಡ ಇದರಿಂದ ಹೊಡೆತ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಎಕ್ಸ್ಪರ್ಟ್ಸ್ ಆ ರೀತಿ ಅದನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ. ಬಿಕಾಸ್ ಇದೆಲ್ಲವೂ ಕೂಡ ಇಂಟರ್ಲಿಂಕ್ ಇರುವಂತಹ ಉದ್ಯಮಗಳು, ಒಂದಕ್ಕೆ ಒಂದು ಸಂಬಂಧ ಇದೆ. ಒಂದಕ್ಕೆ ಹೊಡೆತ ಬಿಟ್ರೆ ಅದು ಮತ್ತೊಂದರ ಮೇಲೆ ಹೊಡೆತ ಬಿದ್ದೇ ಬೀಳುತ್ತೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕು. ಈಗ ಬಹುತೇಕರಿಗೆ ಗೊತ್ತಿಲ್ಲ, ರಾಜ್ಯದಲ್ಲಿ ಅದು ಕೂಡ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋರಿಗೆ ಎಷ್ಟು ಬೇಕಾಗುತ್ತೆ ಸಿಲಿಂಡರು, ಎಷ್ಟು ಸಪ್ಲೈ ಆಗುತ್ತೆ ಹೋಟೆಲ್ಗಳಿಗೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಪ್ರತಿದಿನ ಬೇಕಂತೆ 40,000 LPG ಬೆಂಗಳೂರಿನ ಹೋಟೆಲ್ಗಳಿಗೆ ಅಷ್ಟು ದಿನ ಪ್ರತಿದಿನ ಸಪ್ಲೈ ಆಗ್ತಾ ಇತ್ತು ಸಿಲಿಂಡರ್ಗಳು ಅಂತ. ಹಾಗಾಗಿ ಈಗ ಗ್ಯಾಸ್ ಸಿಲಿಂಡರ್ ಪ್ಲಾಂಟ್ಗಳು ಕೂಡ ಕಂಪ್ಲೀಟ್ ಆಗಿ ಖಾಲಿ ಆಗಿರೋದ್ರಿಂದ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನಮಗೆ ಬೇಕಾದಂತಹ ಪ್ರಮಾಣದಲ್ಲಿ ಅದನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಹಂಗಾಗಿ ಹೋಟೆಲ್ಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ 1-2 ಸ್ಟಾಕ್ ಇಟ್ಕೊಂಡ್ರು ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಅದು ಖಾಲಿ ಆಗಿ ಹೋಗುತ್ತೆ. ಪ್ರತಿದಿನ ಕೂಡ ಸಿಲಿಂಡರ್ ಅನ್ನ ತಂದ್ಕೊಡ್ತಾ ಇದ್ರು ಅಂತ ಹೋಟೆಲ್ ಮಾಲೀಕರು ನಿನ್ನೆ ಮಾತಾಡ್ತಾ ಇದ್ರಲ್ಲ. ಅಟ್ಲೀಸ್ಟ್ ಪ್ರತಿದಿನ ಬರದೆ ಹೋದ್ರು ಪರವಾಗಿಲ್ಲ, 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹಿಂಗಾದ್ರೂ ಸಪ್ಲೈ ಮಾಡಿದ್ರೆ ಸ್ವಲ್ಪ ಚೇತರಿಸ್ಕೊಳ್ತೀವಿ. ಬಟ್ ಆ ಪರಿಸ್ಥಿತಿಯೂ ಇಲ್ಲ ಅಂತ. ಮುಖ್ಯ ಡೀಲರ್ಗಳಿಗೂ ಕೂಡ ಸಿಗ್ತಾ ಇಲ್ವಂತೆ LPG ಸಿಲಿಂಡರ್ಗಳು. ನಿನ್ನೆ ನಾವು ನೋಡಿದ್ವಲ್ಲ, ಮುಖ್ಯ ಡೀಲರ್ಗಳ ಕಚೇರಿ ಮುಂದೆ ಲಾರಿಗಳು ಹೆಂಗ್ ಸಾಲು ಕಟ್ಟಿ ನಿಂತಿತ್ತು ಅಂತ. ಯಾಕಂದ್ರೆ ನೋ ಸ್ಟಾಕ್, ಸಿಲಿಂಡರ್ ಸಿಗ್ತಾ ಇಲ್ಲ, ಅಲ್ಲೇ ವೇಟ್ ಮಾಡ್ಕೊಂಡು ನಿಂತಿತ್ತು ಲಾರಿಗಳು. ಇಂಡಿಯನ್, HP, ಭಾರತ್ ಯಾವುದೇ ಪ್ಲಾಂಟ್ಗಳನ್ನ ತಗೊಂಡ್ರು ಕೂಡ ಎಲ್ಲವೂ ಕೂಡ ಈಗ ಖಾಲಿ ಆಗಿದೆ. ಸೊ ಅಲ್ಲಿಂದಲೇ ಸಿಲಿಂಡರ್ಗಳ ಸಪ್ಲೈ ಕಂಪ್ಲೀಟ್ ಆಗಿ ನಿಂತು ಹೋಗಿದೆ ಅನ್ನುವಂತಹ ವಿಚಾರವನ್ನ ಗಮನಿಸಬೇಕಾಗುತ್ತೆ. 14.2 kg LPG ಸ್ಟಾಕ್ ಇದೆ ಅಂತ ಸರ್ಕಾರ ಹೇಳಿದೆ. ಸ್ಟಾಕ್ ಇದ್ರೆ ಯಾಕೆ ಕೊಡ್ತಾ ಇಲ್ಲ ಅಂತ ವಿಪಕ್ಷಗಳು ಇದನ್ನ ಪ್ರಶ್ನೆ ಮಾಡ್ತಾ ಇದೆ. ಸ್ಟಾಕ್ ಇದೆ ಅಂತ ಹೇಳ್ತೀರಿ, ಬಟ್ ತೋರಿಸೋ ಪ್ರಯತ್ನ ಇಲ್ಲ, ಅದರಿಂದ ಸಪ್ಲೈ ಕೂಡ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಹತ್ರ ಸ್ಟಾಕ್ ಕೂಡ ಇಲ್ಲ ಅನ್ನುವಂತಹ ವಿಚಾರವನ್ನ ವಿಪಕ್ಷಗಳು ಹೇಳ್ತಾ ಇರೋದು. ಭಾನುವಾರದಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಹೋಗಿದೆ. ಸೊ ಹಂಗಾಗಿ ನಿನ್ನೆ ಮೊನ್ನೆಯಿಂದ ಎಲ್ಲ ಹೋಟೆಲ್ ಮಾಲೀಕರು ಪರದಾಡ್ತಾ ಇರೋದು ಸಿಲಿಂಡರ್ ಬರ್ತಾ ಇಲ್ಲ ಅಂತ. ಭಾರತಕ್ಕೆ ಪ್ರತಿ ವರ್ಷ 3,30,00,000 ಟನ್ LPG ಬೇಕಂತೆ. ಇಡೀ ಭಾರತಕ್ಕೆ ನೀವು ಎಷ್ಟು ಸಿಲಿಂಡರ್ ಬೇಕಾಗಬಹುದು, ಎಷ್ಟು LPG ಗ್ಯಾಸ್ಗಳನ್ನ ಸಪ್ಲೈ ಮಾಡ್ತಾರೆ ಅಂತ ಅಂದ್ರೆ 3,30,00,000 ಟನ್ LPG ಬೇಕಂತೆ ಪ್ರತಿ ವರ್ಷಕ್ಕೆ ನಮ್ಮ ಭಾರತಕ್ಕೆ. ಬಟ್ ಈಗ ಸ್ಟಾಕು ಇಲ್ಲ, ಸಪ್ಲೈಯೂ ಆಗ್ತಾ ಇಲ್ಲ, ಬೇಕಾದ ಪ್ರಮಾಣದಲ್ಲಿ ಪೂರೈಕೆ ಕೂಡ ಆಗ್ತಾ ಇಲ್ಲ. ಭಾರತಕ್ಕೆ ಪ್ರತಿದಿನ 50,000 ಟನ್ಗೂ ಹೆಚ್ಚು LPG ಅಗತ್ಯ ಇದೆ. ಆಗ್ಲೇ ನೋಡಿದ್ದು ವರ್ಷಕ್ಕೆ ಎಷ್ಟು ಅಂತ. ಈಗ ಪ್ರತಿದಿನ ಅಂತ ಇಡೀ ಭಾರತ ಅಂತ ಗಮನಿಸಿದ್ರೆ 90,000 ಟನ್ಗೂ ಹೆಚ್ಚು LPG ಬೇಕಂತೆ. ಸೊ ಅದನ್ನ ಪೂರೈಕೆ ಮಾಡುವಂತಹ ಶಕ್ತಿ ನಮ್ಮ ಭಾರತದ ಬಳಿ ಇಲ್ಲ ಸದ್ಯಕ್ಕೆ. ಕಾರಣ ಯಾವುದೂ ಕೂಡ ಆಮದನ್ನ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ. 1 ಟನ್ LPGಯಲ್ಲಿ 14.2 kgಯ 70 ಸಿಲಿಂಡರ್ ಅನ್ನ ಭರ್ತಿ ಮಾಡಬಹುದು ಅಂತೆ. ಬಟ್ ಭರ್ತಿ ಮಾಡೋದಕ್ಕೆ ನಮ್ಮ ಹತ್ರ ಇದೆಯಾ, ಅದಕ್ಕೆ ಬೇಕಾಗಿರುವಂತ
ವಿಚಾರಗಳು, ಬಟ್ ಯಾವುದು ಕೂಡ ಇಲ್ಲ ಅನ್ನೋದನ್ನ ನಾವು ಮೊದಲು ಹೇಳ್ತಾ ಇದ್ದಿದ್ದು. ಭಾರತಕ್ಕೆ ಪ್ರತಿದಿನ 65 ಲಕ್ಷ ಸಿಲಿಂಡರ್ಗಳ ಅಗತ್ಯ ಇದೆ ಅನ್ನುವಂಥ ವಿಚಾರವನ್ನ ಹೇಳ್ತಿದ್ದಾರೆ. ಹಾಗಾಗಿ ನಮ್ಮ ಹತ್ರ ಅಷ್ಟರ ಮಟ್ಟಿಗೆ ಸ್ಟಾಕ್ ಇಲ್ಲ. ಇನ್ನು ಯುದ್ಧ ಮುಂದುವರೆದ್ರೆ, ಸಪ್ಲೈ ನಿಂತು ಹೋದ್ರೆ, ಇನ್ನಷ್ಟು ದಿನಗಳ ಕಾಲ ಪರಿಸ್ಥಿತಿ ಹಿಂಗೆ ಆಗೋದ್ರೆ ಏನು ಅನ್ನುವಂಥ ಪ್ರಶ್ನೆ ಇದೆ. 65 ಲಕ್ಷ ಸಿಲಿಂಡರ್ಗಳ ಪೈಕಿ ವಾಣಿಜ್ಯ ಬಳಕೆ ಪ್ರಮಾಣ 15% ಮಾತ್ರ ಅಂತೆ. ಆ 15% ಕೂಡ ಈಗ ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ನಮ್ಮ ಸರ್ಕಾರಗಳಿಗೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕೊಲ್ಲಿ ದೇಶದಲ್ಲಿ ಏನು ಯುದ್ಧ ನಡೀತಾ ಇದೆಯಲ್ಲ, ಅದರಿಂದ ನಮ್ಮ ಡೊಮೆಸ್ಟಿಕ್ ಕಸ್ಟಮರ್ಸಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರಿಗೆ ಅವ್ರ ಬುಕ್ಕಿಂಗ್ ಪ್ರಕಾರ 21 ದಿನ ಅಥವಾ 30 ದಿನದ ಬುಕ್ಕಿಂಗ್ ಪ್ರಕಾರ ಅವರ ಸೀನಿಯಾರಿಟಿ ಪ್ರಕಾರ ಸಿಲಿಂಡರ್ಗಳನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಡೊಮೆಸ್ಟಿಕ್ ಗ್ರಾಹಕರು ಪ್ಯಾನಿಕ್ ಆಗೋಂಥ ನೆಸಿಟಿ ಇಲ್ಲ. ಅನ್ನೆಸೆಸರಿ ಬುಕ್ಕಿಂಗನ್ನು ಅಡ್ವಾನ್ಸಾಗಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ 21 ದಿನ ಅಥವಾ ನಿಮ್ಮ ಸಂಬಂಧಪಟ್ಟ ಡಿಸ್ಟ್ರಿಬ್ಯೂಟರ್ ಹತ್ರ ಹೋದರೆ ಅವರು ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ. ದಯವಿಟ್ಟು ನಿಮ್ಮ ಏಜೆನ್ಸಿ ಅವರಿಗೆ ಕೇಳಿಬಿಟ್ಟು ಅವ್ರದ್ದು ನಿಮ್ಮದು ಯಾವತ್ತು ಡ್ಯೂ ಡೇಟ್ ಇದೆ ಆ ಡೇಟ್ ಬುಕ್ಕಿಂಗ್ ಮಾಡಿ, ಅದ್ರ ಪ್ರಕಾರ ಸೀನಿಯಾರಿಟಿ ಪ್ರಕಾರ ನಿಮಗೆ ಸಿಲಿಂಡರ್ ಸಪ್ಲೈ ಮಾಡ್ತಾರೆ. ನಮ್ಮ ಪರಿಸ್ಥಿತಿ ಆ್ಯಸ್ ಪರ್ HP ಗ್ಯಾಸ್, ಜ್ಯೋತಿ ಗ್ಯಾಸ್ ANC ಪರಿಸ್ಥಿತಿ ಪ್ರಕಾರ ನಿಮ್ಮ ಆಫ್ಟರ್ 21 ದಿನದ ನಂತರ ಬುಕ್ ಮಾಡಿದರೆ ಅದು ಸಿಂಗಲ್ ಸಿಲಿಂಡರ್ ಇರೋವಂಥ ಗ್ರಾಹಕರು, ಡಬಲ್ ಸಿಲಿಂಡರ್ ಅಂತ ಇರೋವಂಥ ಗ್ರಾಹಕರು 30 ದಿನದ ನಂತರ ಬುಕ್ಕಿಂಗ್ ಮಾಡಿ ಇವತ್ತಿನ ಪರಿಸ್ಥಿತಿ ಒಳಗೆ 1 ದಿನದೊಳಗೆ ನಾವು ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ದೀವಿ. ಎಲ್ಲ ಗ್ರಾಹಕರಿಗೆ ನಾವು ಕೇಳೋದು ಏನು ಅಂದರೆ, ದಯವಿಟ್ಟು ನಿಮ್ಮ ಮೊಬೈಲಿಗೆ